ಸುರೇಶ್ ಗುರುಜಿ ನಿಮ್ಮ ಹತ್ರ ಬರ್ತೀನಿ ಇವಾಗ. ಗ್ರಹಣ ಅಂದ ತಕ್ಷಣ ಕೆಟ್ಟದ್ದು ಅಶುಭ ಅನ್ನುವಂಥದ್ದೇ ಆಲ್ಮೋಸ್ಟ್ ನಾವೆಲ್ಲರೂ ತಲೆಯಲ್ಲಿ ಅಂದ್ಕೊಂಡಿರೋದು, ಈಗಲೂ ಅದನ್ನೇ ಚರ್ಚೆ ಮಾಡಿದ್ವಿ. ಓಕೆ, ಈ ಎರಡನೇ ಚಂದ್ರಗ್ರಹಣದ ಸಂದರ್ಭದಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು? ಗ್ರಹಣ ಅಂದ್ರೆ ಬರೀ ಕೆಟ್ಟದೇ ಆಗುತ್ತೆ ಅಂದ್ರೆ ಇರೋ 12 ರಾಶಿಗೂ ಕೆಟ್ಟದೇ ಆಗುತ್ತಾ? ಏನ್ ಹೇಳ್ತೀರಿ ಇದಕ್ಕೆ? ಗ್ರಹಣ ಅಂದ್ಕೊಳ್ಳೇನೆ ನಮ್ಗೆ ಯೋಚನೆ ಬರೋದು ನಿಮ್ಮ ಪ್ರಶ್ನೆ ಪ್ರಕಾರ ಬರೀ ಕೆಟ್ಟದೇ ಇರುತ್ತಾ ಒಳ್ಳೇದು ಇರುತ್ತೆ? ಎರಡೂ ಇದೆ. ವಿ ಹ್ಯಾವ್ ಟು. ಅದಕ್ಕೆ ಪಂಚಾಂಗ ಅಂತ ಸರ್. ಪಂಚಾಂಗ ಹಾಕಬೇಕು ಅಂದರೆ ಯಾವುದು ನಿಧಿ ಯಾವುದು ವಿಷಯದ ಅನ್ನೋದೇ ಪಂಚಾಂಗದ. ಇಲ್ಲೇನಳುತ್ತೆ, ಇದರಲ್ಲಿ ಗ್ರಹಣದಲ್ಲಿ ಆಗ್ತಕ್ಕಂಥ ಶುಭ ಯಾವುದು ಅಶುಭ ಯಾವುದು ಅನ್ನೋದನ್ನು ಶಾರ್ಟಾಗಿ ನೋಡೋದಾದರೆ, ಮನುಷ್ಯನಿಗೆ ಮೊದಲು ಗ್ರಹಣ ಅಂದ ಕೂಡಲೇ ಎಲ್ಲ ರಾಶಿಯವರು ಅನ್ನೋದಕ್ಕಿಂತ ನಮ್ಮ ಜನ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಆಗ್ತಕ್ಕಂಥ ಗ್ರಹಣ, ಅಷ್ಟಮದಲ್ಲಿ ಆಗ್ತಕ್ಕಂಥ ಗ್ರಹಣ, ದ್ವಾದಶದಲ್ಲಿ ಆಗ್ತಕ್ಕಂಥ ಗ್ರಹಣ ವಿಶೇಷವಾಗುತ್ತದೆ. ಸ್ಪೆಷಲ್ಲಾಗಿ ಯಾವ ನಕ್ಷತ್ರದಲ್ಲಾಗುತ್ತೋ ಯಾವ ರಾಶಿಯಲ್ಲಾಗುತ್ತೋ ಅವ್ರಿಗೆ ಹೆಚ್ಚಿನ ಪರಿಣಾಮ ಬೀರ್ತದೆ ಅಂತ. ಅದು ಶುಭ ಮತ್ತು ಅಶುಭ ಎರಡೂ ಆಗ್ಬೋದು. ಹಾಗಿದ್ರೆ ಇಲ್ಲಾಗ್ತಕ್ಕಂಥ ಈ ಕುಂಭರಾಶಿ ಶತಭಿಷ ನಕ್ಷತ್ರ ಏನಿದೆಯೋ ಅದನ್ನು ನಾವು ಪೂರ್ವಭಾದ್ರ, ಧನಿಷ್ಠ, ಶತಭಿಷ ಅಂತ 3 ನಕ್ಷತ್ರಗಳು ಅಂದ್ಕೊಂಡ್ರು, ಕುಂಭರಾಶಿಯಲ್ಲಿ ಆಗ್ತಕ್ಕಂಥದ್ದು ಅಂದ್ಕೊಂಡ್ರು ಕೂಡ ಇಲ್ಲಿ ಶುಭ ಅಶುಭ ಅಂದಾಗ ಮೊದಲು ನಾನು ಶುಭವನ್ನು ಹೇಳಿ ಆನಂತರ ಅಶುಭವನ್ನು ಹೇಳ್ತಾ ಬರೋಣ. ಗ್ರಹಣದ ಪ್ರಯೋಜನವನ್ನು ಯಾರನ್ನ ಹೇಳಿ ಬಿಡಲಿ, ಜನ ಸಾಮಾನ್ಯರು ಏನೀಗ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದಾರೋ ಅದನ್ನು ನನ್ನ ನಾಲೆಡ್ಜ್ ಪ್ರಕಾರ, ಜ್ಯೋತಿಷ ನಾಲೆಡ್ಜ್ ಪ್ರಕಾರ ನೀವು ತೋರಿಸ್ತಾ ಇರ್ತಕ್ಕಂಥ ಟಿ ವಿಲಿ ಬರ್ತಕ್ಕಂಥ ಆ ಕ್ಲಿಪ್ಪಿಂಗ್ ಏನಿದೆಯೋ ಅದು ನಿಜವಾಗಿ ಪಂಚಾಂಗಕ್ಕೆ 100ಕ್ಕೆ 100 ಹತ್ತಿರವಾಗಿರ್ತಕ್ಕಂಥ ವಿಚಾರ, ನಮ್ಮ ಜ್ಯೋತಿಷನಾಗಿ ಹೇಳೋಂಥ ಮಾತು. ಹಾಗೆ ಆ ಕ್ಲಿಪ್ಪಿಂಗ್ ನೋಡಿದ್ರೆ ಸಾಕು ನಿಮಗೆ ಮುಕ್ಕಾಲು ಭಾಗ ಗೊತ್ತಾಗ್ತದೆ. ಅಲ್ಲಿ ತೋರಿಸ್ತಿದ್ರಿ ಎಲ್ಲ 90 ಭಾಗ ಕರೆಕ್ಟ್ ಇದೆ. ಅಲ್ಲಿ ಪೂಜೆಯನ್ನು ಮಾಡಬಾರ್ದು ಅಂತ ಒಂದು ಕ್ಲಿಪ್ಪಿಂಗ್ ಇದೆ. ಸೊ ಪೂಜೆಯನ್ನು ಮಾಡಬಾರ್ದು ಅನ್ನೋದು ಅದೊಂದು ಏನಾದರೂ ನಿಮಗೆ ಕ್ವಶನ್ ಮಾರ್ಕ್ ಬಂದಾಗ ಯಾವುದು ಗ್ರಹಣದಲ್ಲಿ ಶುಭ ಅಶುಭ ಅನ್ನೋದರಲ್ಲಿ ಆ ಒಂದು ವಿಚಾರ ಚರ್ಚೆ ಆಗ್ತದೆ. ಶುಭ ಅಂದ್ರೇನು, ಮಂತ್ರೋಪದೇಶವನ್ನು ಮಾಡ್ತಕ್ಕಂಥದ್ದು ಅದು ಬಹಳ ಮುಖ್ಯ. ಯಾರಾದರೂ ಕೂಡ ಯಾವುದಾದ್ರೂ ಮಂತ್ರಗಳನ್ನ ಹೇಳಬೇಕು. ಮಂತ್ರ ಅಂದ್ರೇನು ಅಂದರೆ ಪುನರಾವರ್ತನೆ ಆಗ್ತಕ್ಕಂಥದ್ದು, ನಮಗೆ ಬೇಕಾದನ್ನು ಪಡೆತಕ್ಕಂಥದ್ದೇ ಮಂತ್ರ. ಆ ಮಂತ್ರದ ಎಲ್ಲವನ್ನೂ ಪಡ್ಕೋ, ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥಗಳನ್ನು ಪಡ್ಕೋಬೇಕಾದ್ರೆ ನಮಗೆ ಮಂತ್ರದ ನಾವು ಅದು ಬೇಕೇ ಬೇಕಾಗತ್ತೆ. ಮಂತ್ರಕ್ಕೆ ನಾವು ಆಶ್ರಯಿಸಲೇಬೇಕು. ಅಂಥ ಮಂತ್ರ ಸಿದ್ಧಿ ಆಗಬೇಕಾದ್ರೆ ಗ್ರಹಣ ಕಾಲ ಅತ್ಯಂತ ಶುಭವಾಗ್ತಕ್ಕಂಥದ್ದು. ಸೂತಕ ಕಾಲ ಇರೋದ್ರಿಂದ ದೇವರ ಪೂಜೆಯನ್ನು ಮಾಡದೆ ನಾವೇನು ಮಾಡ್ತೀವಿ, ನೀವು ತೋರಿಸ್ತಾ ಇದ್ದೀರಿ, ಕಾಲ ತೋರಿಸ್ತಾ ಇದ್ದೀರಿ, ಯಾವಾಗ ಎಷ್ಟೊತ್ತಿಗಿಂತ ಎಷ್ಟೊತ್ತರೆಗೂ ಸೂತಕ ಕಾಲ ಅಂತ. ಆ ಸೂತಕದ ಕಾಲದಲ್ಲಿ ಮಾತ್ರ ದೇವಸ್ಥಾನದಲ್ಲಿ ವೈದಿಕ ಕರ್ಮಗಳಂತ ಏನೇನು ಕರಿತೀವೋ ದೇವ್ರ ಪೂಜೆಯನ್ನು ಮಾಡಲ್ಲ, ಸೂತಕ ಅಂತ ಹೇಳಿ ಮಾಡಲ್ಲ. ಆದರೆ ಗ್ರಹಣದ ಸಮಯದಲ್ಲಿ ಗ್ರಹಣ ಹಿಡಿದಾಗ ಮಂತ್ರ ದೀಕ್ಷೆಯನ್ನು ಕೊಡೋದು ಆಗಲಿ, ಅಥವಾ ನವಗ್ರಹ ಜಪವನ್ನು ಮಾಡೋದಾಗಲಿ, ಗಾಯತ್ರಿ ಜಪವನ್ನು ಮಾಡೋದಾಗಲಿ, ಮನೆ ದೇವರನ್ನು ಆರಾಧನೆ ಮಾಡೋದಾಗಲಿ, ಜಪ ವಿಧಿ ವಿಧಾನಗಳೇನಿದಾವೋ ಎಲ್ಲವನ್ನು ಗ್ರಹಣ ಸಮಯದಲ್ಲಿ ಮಾಡ್ಕೋಬೇಕು. ಆ ಸೂತಕ ಕಾಲ ಆದರೆ ನಾವು ಏನಾದರೂ ಸೂತಕ ಆದಾಗ ಹೇಗೆ ನಾವು ಯಾವುದೋ ದೇವಸ್ಥಾನಗಳಿಗೆ ನಾವು ಹೋಗಲ್ವೋ, ಆ ಮನೆಯಲ್ಲಿ ಶುಭ ಆದಾಗ ಹಾಗೆ ಗ್ರಹಣವನ್ನು ನಾವು ಸೂತಕ ಕಾಲ ಅಂತ ಕರೆದು ಆ ಸೂತಕ ಕಾಲ ಏನು ತೋರಿಸ್ತಾ ಇದ್ರಿ ಟಿ ವಿಲಿ, ಆ ಸಮಯ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ದೇವಸ್ಥಾನ ಭಾಗಗಳನ್ನು ಮುಚ್ತಾರೆ, ಒಂದು ತಿರುಪ್ತಿ ಕೂಡ ಮುಚ್ಚಬಹುದು. ಆದರೆ ಗ್ರಹಣದ ಸಮಯದಲ್ಲಿ ಇಂತಿಷ್ಟು ಗಳಿಗೆ ಅಂತ ಇದೆಯೋ, ಇಂತಿಷ್ಟು ಗಂಟೆಗಳು ಅಂತ ಗ್ರಹಣ ಇದೆಯೋ, ಆ ಗ್ರಹಣದ ಶುಭವನ್ನು ಪುಣ್ಯಕಾಲ ಅಂತ ನಾವು ಕರಿತೀವಿ. ಅಂತಹ ಪುಣ್ಯಕಾಲದಲ್ಲಿ ನೀವು ಮಾಡ್ತಕ್ಕಂಥ ದಾನ, ನೀವು ಮಾಡ್ತಕ್ಕಂಥ ಪೂಜೆ, ನೀವು ಮಾಡ್ತಕ್ಕಂಥ ದೀಕ್ಷೆ ಅದು ಅಕ್ಷಯವಾಗುತ್ತದೆ. ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ನಿಮಗೆ ಯಾವುದನ್ನು ಬೇಕಾದರೂ ಪಡ್ಕೊಳ್ತಕ್ಕಂತಹ ಒಂದು ಸಿದ್ಧಿ ಅಂದರೆ ಅದೇ ಗ್ರಹಣದ ಒಂದು ವಿಶೇಷ. ಅದು ಶುಭ. ಅಂಥ ಸಮಯವನ್ನು ನಾವು ಉಪಯೋಗಿಸಬೇಕು ಬುದ್ಧಿವಂತನಾದವನು ಅನ್ನೋದು ಜ್ಯೋತಿಷ್ ಶಾಸ್ತ್ರ ಹೇಳ್ತದೆ. ಇದು ಶುಭದಕ್ಕೋದ್ರೆ. ಇನ್ನು ಅಶುಭ ಅಂತ ಏನು ಬಂದಾಗ, ಗ್ರಹಣ ಅಂದಾಗ ಮೊದಲು ವ್ಯಾಧಿಗ್ರಸ್ತನಾಗ್ತಾನೆ ಅಂತ. ಯಾವ ನಕ್ಷತ್ರದಲ್ಲಿ ಗ್ರಹಣ ಆಗ್ತದೋ, ಯಾವ ರಾಶಿಯಲ್ಲಿ ಗ್ರಹಣ ಆಗ್ತದೋ, ಯಾವ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣ ಆಗ್ತದೋ, ಯಾವ ರಾಶಿಯಲ್ಲಿಂದ ಅಷ್ಟಮದಲ್ಲಿ ಗ್ರಹಣ ಆಗ್ತದೋ, ಯಾವ ರಾಶಿಯಿಂದ ದ್ವಾದಶದಲ್ಲಿ ಗ್ರಹಣ ಆಗ್ತದೋ ಅವರು ವ್ಯಾಧಿಗ್ರಸ್ತರಾಗ್ತಾರೆ ಅನ್ನೋದು ಒಂದು. ಎರಡನೇದು, ಅವರಿಗೆ ಮೇಲಿಂದ ಮೇಲೆ ಪ್ರವಾಸ ಉಂಟಾಗ್ತದೆ. ಅದರ ಪ್ರವಾಸ ಅಂದ್ರೇನು, ಪ್ರಯಾಣ ಆಗಿರ್ಬೋದು, ಅದರ ಟ್ರಾನ್ಸ್ಫರ್ ಆಗಿರಬಹುದು, ಮೇಲಿಂದ ಮೇಲೆ ಅವರಿಗೆ ಪ್ರವಾಸ ಉಂಟಾಗ್ತದೆ, ವ್ಯಾಧಿಗ್ರಸ್ತರಾಗ್ತಾರೆ, ರಾಜಭಯ ಉಂಟಾಗ್ತದೆ. ಆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ತಾಪತ್ರಗಳು ಅವ್ರ ತಲೆ ಮೇಲೆ ಬರ್ತವೆ. ಯಾರ ತಲೆ ಮೇಲೆ? ಯಾವ ರಾಶಿಯಲ್ಲಿ ಗ್ರಹಣ ಆಗ್ತದೋ, ಯಾವ ನಕ್ಷತ್ರದಲ್ಲಿ ಗ್ರಹಣ ಆಗ್ತದೋ ಅವರ ಮೇಲೆ ತನ್ನ ರಾಶಿಯಿಂದ 4ನೇ ರಾಶಿ, 8ನೇ ರಾಶಿ, 12ನೇ ರಾಶಿಯಲ್ಲಿ ಆದಾಗ ಅವರಿಗೆ ರಾಜಭಯ, ಸರ್ಕಾರದ ಭಯ ಬರುತ್ತೆ ಅವ್ರ ಮೇಲೆ. ಹಾಗೆಯೇ ಜೊತೆಗೆ ವ್ಯಾಧಿಗ್ರಸ್ತರಾಗ್ತಾರೆ. ಆ ವ್ಯಾಧಿಗ್ರಸ್ತರಾಗದ ಜೊತೆಯಲ್ಲಿ ಅವರು ಪ್ರವಾಸ ಆಗ್ತದೆ. ಅದೇನಾದರೂ ಗ್ರಹಣದ ತುಂಬ ಅತ್ಯಂತ ಇದ್ದು ಅವರ ಗ್ರಹಚಾರವನ್ನು ಕೆಟ್ಟೋಗಿದ್ರೆ, ಯಾರು ಆ ಜಾತಕನ ಗ್ರಹಚಾರ ಕೊಟ್ಟಾಗಿದ್ದರೆ
ಅದು ಅತ್ಯಂತ ವ್ಯಾಧಿ ದೀರ್ಘಕಾಲವಾಗಿ ಮೃತ್ಯುವನ್ನು ಅವರು ಅಪ್ಪಬಹುದು. ಆದ್ದರಿಂದ ಗ್ರಹಣ ಅಂದಾಗ ಶುಭ ಅಶುಭ ಎರಡೂ ಇರುತ್ತೆ. ಶುಭವಾಗಿ ನೀವು ಮಾಡ್ತಕ್ಕಂಥ ದಾನ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡಬೇಕಾಗ್ತದೆ ವಿನಃ ಎಷ್ಟೋ ನಾವು ಶಾಸನಗಳು ನೋಡಿದಾಗ ರಾಜರು ಮಹಾರಾಜರು ಗ್ರಾಮಗಳನ್ನೇ ದಾನ ಮಾಡಿದ್ದಾರೆ ಅಂತೇಳಿ ಪಟ್ಟದಕಲ್ಲನ್ನು ಶಾಸನ ಓದಿದ್ರೆ ರಾಜರು ಈ ಗ್ರಹಣ ಕಾಲದಲ್ಲಿ ಗ್ರಾಮಗಳನ್ನೇ ದಾನ ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಮಾಡುವ ದಾನ ಮಾಡುವ ಪೂಜೆ ಜಪವನ್ನು ನಾವು ಗ್ರಹಣ ಶುಭ ತಗೊಂಡು ಸಮಾಜಕ್ಕೆ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಇದೊಂದು ದಾರಿ ಅಂತ ನಾನು ಈ ಮೂಲಕ ಹೇಳಿக்கிறೇನೆ. ಓಕೆ, ಇನ್ನು ಪ್ರಕಾಶ್ ಸರ್, ಈಗ ಜ್ಯೋತಿಷ್ಯದ ಪ್ರಕಾರ ಈ ಗ್ರಹಣ, ಅದರಲ್ಲೂ ಚಂದ್ರಗ್ರಹಣ ಅಂತ ಬಂದಾಗ ಮನಕಾರಕ, ಜಲಕಾರಕ ಅಂತಾರೆ, ನೀರಿನ ಮೇಲೆ ಪ್ರಭಾವ, ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ. ಆಮೇಲೆ ಗ್ರಹಣದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಊಟ ಮಾಡಬಾರ್ದು, ಇದ್ರೆ ಅದನ್ನ ಬಿಸಾಡಬೇಕು ಅಂತಾರೆ. ಸೊ ಸೈಂಟಿಫಿಕ್ ಆಗಿ ನೋಡೋದಾದ್ರೆ ಇಲ್ಲಿ ಏನಾದರೂ ಕೆಲವೊಂದು ಕೆಮಿಕಲ್ ಅನ್ನೋದು ರಿಲೀಸ್ ಆಗುತ್ತಾ, ಅದಕ್ಕಾಗಿ ಆ ಟೈಮ್ನಲ್ಲಿ ಊಟ ಮಾಡಬಾರ್ದು, ಮಾಡಿಟ್ಟಿರೋದನ್ನ ಬಿಸಾಡ್ಬಿಡಿ ಅಥವಾ ಬಳಸೋಕೆ ಹೋಗ್ಬಿಡಿ ಅಂತಾರೆ. ಏನಾದರೂ ಕೆಮಿಕಲ್ ರಿಲೀಸ್ ಆಗುತ್ತಾ ಸರ್? ನೋಡಿ, ಕೆಮಿಕಲ್ ರಿಲೀಸ್ ಆದರೆ ನೀವು ಒಂದು ತಟ್ಟೆನಲ್ಲಿ ಫುಡ್ಡನ್ನು ಅನ್ನನ ಇಟ್ಟು ಚಂದ್ರಗ್ರಹಣ ನಡೆಯೋ ಸಮಯದಲ್ಲಿ ಇಟ್ಟು ತದನಂತರದಲ್ಲಿ ಅನಲೈಸ್ ಮಾಡಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ. ಆ ರೀತಿಯ ಯಾವ ಎಕ್ಸ್ಪೆರಿಮೆಂಟ್ ಕೂಡ ಆಗಿಲ್ಲ. ಜೊತೆಗೆ ಗರ್ಭಿಣಿ ಸ್ತ್ರೀಯರು ಮುಕ್ತವಾಗಿ ಓಡಾಡಬಾರ್ದು, ರೇಡಿಯೇಷನ್ಸ್ ಏನಾದರೂ ಅದ್ರ ಬಗ್ಗೆ ಕೂಡ ಯಾವ ಸೈಂಟಿಫಿಕ್ ಬೇಸು ಕೂಡ ಇಲ್ಲ. ಈ ಗರ್ಭಿಣಿಯರಿಗೆ ಅದರ ಬ್ಯಾಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಬೇಕಾಗಿರೋರು ಯಾರು? ಗೈನಕಾಲಜಿಸ್ಟ್ಗಳು. ಪ್ರಪಂಚದಲ್ಲಿ ಲಕ್ಷಾಂತರ ಗೈನಕಾಲಜಿಸ್ಟ್ಗಳಿದ್ದಾರೆ. ಇದು ಒಂದೇ ಸೈನ್ಸು. ಅವ್ರು ಯಾರು ಕೂಡ ಇದ್ರ ಬಗ್ಗೆ ಕಾಮೆಂಟ್ ಮಾಡಿಲ್ಲ. ಅದು ನಿಜ ಆಗಿದ್ದರೆ ಖಂಡಿತ ಅದು ಮೆಡಿಕಲ್ ಸೈನ್ಸಲ್ಲಿ ಆಚರಣೆಗೆ ಬಂದಿರೋರು. ಪ್ರೆಗ್ನೆಂಟ್ ಲೇಡೀಸ್ಗೆ ಅಡ್ವೈಸ್ ಕೊಟ್ಟರು, ನೀವು ಈ ದಿನಗಳಲ್ಲಿ ನೀವೆಲ್ಲೂ ಹೊರಗಡೆ ಹೋಗ್ಬೇಡಿ ಅಂತ ಅವ್ರು ಎಲ್ಲದಕ್ಕೂ ಅಡ್ವೈಸ್ ಕೊಡ್ತಾರೆ. ಈಗ 15 ದಿನಕ್ಕೊಂದ್ಸರಿ ಕನ್ಸಲ್ಟೇಷನ್ ಇರುತ್ತೆ. ಆ ಪೀರಿಯಡಲ್ಲಿ ಬಂದರೆ ಖಂಡಿತ ಇದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿದ್ರು. ಯಾವ ಗೈನಕಾಲಜಿಸ್ಟ್ ಕೂಡ ಇದ್ರ ಬಗ್ಗೆ. ಆಸ್ಪತ್ರೆಗಳಲ್ಲಿ ಹೋದಾಗಲೇ ಕೆಲವೊಂದು ರೂಮ್ಗಳಿಗೆ ಗರ್ಭಿಣಿಯರಿಗೆ ನಿಷೇಧ, ಅಂದ್ರೆ ಬಿಕಾಸ್ ಆಫ್ ಈ ಸ್ಕ್ಯಾನಿಂಗ್ ಎಲ್ಲ ಹೋದಾಗ ರೇಡಿಯೇಷನ್ಸ್ ಮಗುಗೆ ಬರುತ್ತೆ. ಎಕ್ಸ್ರೇ ರೂಮು ಈಗ ಎಕ್ಸಾಂಪಲ್ ಮೆಟ್ರೋದಲ್ಲಿ ಓಡಾಡ್ಬೇಕಾದ್ರೆ ಅಷ್ಟೇ ಸ್ಕ್ಯಾನಿಂಗಿಗೆ ಮಗುವನ್ನ ಸ್ಕ್ಯಾನ್ ಮಾಡಬೇಡಿ ಅಂತಾರೆ. ಸೊ ಅಲ್ಲಿ ಏನ್ ಕಾರಣ ಅಂತ ಹೇಳಿದ್ರೆ ಸೈಂಟಿಫಿಕ್ ಆಗಿ ರೇಡಿಯೇಷನ್ಸ್ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಇಲ್ಲಿ ತನಕ ಸೈನ್ಸ್ ಅಲ್ಲಿ ಗೊತ್ತಾಗಿಲ್ಲ ಅಂತ ಅಂದ್ಕೂಡ್ಲೇನೆ, ಅದು ವಿಜ್ಞಾನಿಗಳು ಗೊತ್ತಾಗಿಲ್ಲ ಅಂದ್ಕೊಡ್ಲಿ ಅದು ತಪ್ಪು ಅಂತ ಹೇಳೋದು ಭಾವನೆ. ಮುಂದಕ್ಕಾದ್ರೂ ಗೊತ್ತಾಗ್ತದೆ ನೋಡಿ, ತಪ್ಪು ಅಂತಲ್ಲ ಸರ್, ಈ ಟೈಮಲ್ಲಿ ಏನಾದ್ರೂ ಆ ತರದ ರೇಡಿಯೇಷನ್ಸ್ ಇರುತ್ತೆ, ಅದಕ್ಕೋಸ್ಕರ ಗರ್ಭಿಣಿಯರು ಹೊರಗೆ ಓಡಾಡಬಾರ್ದು. ಇಲ್ಲಿ ತನಕ ಯಾವುದು ನಮಗೆ ಅದು ಕಂಡಿಡ್ದಿಲ್ಲ. ಊಟ ಆಹಾರ ಮಾಡುವಾಗ ಆ ಆಹಾರದ ಬಗ್ಗೆ ನಮ್ಗೆ ಏನೂ ತೊಂದರೆ ಆಗಿದೆ ಅಂತ ಗೊತ್ತಾಗಲಿ ಅಂತ ಸಾಹೇಬ್ರು ಹೇಳಿದ್ರು. ಇವಾಗಿನ ಕಾಲದವ್ರ ಘಟ್ಟಕ್ಕೆ ಅದು ಗೊತ್ತಾಗ್ಲಿಲ್ಲ ಅಂದ ಕೂಡಲೇ ಅದು ತಪ್ಪು ಅನ್ನೋದು ನಮಗೆ ಕಪ್ಪು. ಅಂದ್ರೆ ಮುಂದಿನ ದಿನಗಳಲ್ಲಿ ಅದು ಸರಿಯಾಗಿ ನೋಡಿ, ನನ್ನ ಸ್ವಂತ ಅನುಭವ ಹೇಳ್ತೀನಿ. 1980 ಫೆಬ್ರವರಿನಲ್ಲಿ ನಾನು ಮಧ್ಯಪ್ರದೇಶದ ಖರ್ಗೋನ್ ಜಿಲ್ಲೆ ಬಿಸ್ಟನ್ ಎನ್ನುವ ಗ್ರಾಮದಲ್ಲಿ ಕ್ಯಾಂಪ್ ಮಾಡಿದ್ದೆ. ನಾನು ಫಸ್ಟ್ ಪೋಸ್ಟಿಂಗ್ ಅಲ್ಲಾಗಿತ್ತು. ನಾನು ಫೀಲ್ಡ್ ಜಿಯಾಲಜಿಸ್ಟ್ ಆಲ್ ಥ್ರೂ ಮೈ ಲೈಫ್. ಅಲ್ಲಿ ಕ್ಯಾಂಪ್ ಮಾಡ್ತಾ ಇರಬೇಕಾದ್ರೆ ಆಗ ಪೇಪರ್ಗಳು ಸಿಗ್ತಿರ್ಲಿಲ್ಲ ನಮಗೆ, ಟಿ ವಿನೂ ಇಲ್ಲ, ನ್ಯೂಸೂ ಇಲ್ಲ. ರೇಡಿಯೋ ಒಂದು BBC ಕೇಳ್ಕೊಂಡು ನಾವು ಕಾಲ ಕಳೀತಾ ಇದ್ದೋ. ಸೊ ಆ ಟೈಮ್ನಲ್ಲಿ ನನಗೆ ಗೊತ್ತಿಲ್ಲ ಅವತ್ತು ಎಕ್ಲಿಪ್ಸ್ ಆಗಿದೆ ಅಂತ, ಸೋಲಾರ್ ಎಕ್ಲಿಪ್ಸ್ ಆಗಿಲ್ಲ ಅಂತ. ನಾವು ಫೀಲ್ಡ್ಗೆ ಹೋಗ್ಬಿಟ್ಟು ಬಂದು ಕ್ಯಾಂಪಲ್ಲಿ ಟೆಂಟ್ಗಳು, ಸುತ್ತಲೂ ಟೆಂಟು, ಮಧ್ಯದಲ್ಲಿ ಟೇಬಲ್ ಹಾಕ್ಕೊಂಡು ನಾವು ಊಟ ಮಾಡ್ತಾ ಇದ್ದೋ. ಆಗ ಇದ್ದಕ್ಕಿದ್ದಂಗೆ ಕತ್ಲಾಯಿತು, ಬಿಸಿಲಿತ್ತು. ಅದಾದ್ಮೇಲೆ ಕತ್ಲಾಯಿತು. ಏನಿದು ಅಂತ ನಮ್ಮ ಆಶ್ಚರ್ಯಪಟ್ಟು ಆಗ ಹಕ್ಕಿಗಳೆಲ್ಲ ಚೀರಾಡ್ಕೊಂಡು ಅತ್ತ ಹಾರಾಡೋಕ್ಕೆ ಶುರು ಮಾಡ್ದೋ. ನಾವು ಊಟ ಮಾಡ್ತಾನೆ ಇದ್ದೀವಿ, ಓಪನ್ ಟೇಬಲ್, ಫೋಲ್ಡಿಂಗ್ ಟೇಬಲ್ ಇಟ್ಕೊಂಡು ನಮ್ಮ ಪಾಡ್ ನಾವು ಊಟ ಮಾಡ್ಕೊಳ್ತಾ ಇದ್ವಿ. ಆಮೇಲೆ ಫ್ಲಾಶ್ ಆಯಿತು, ಎಕ್ಲಿಪ್ಸ್ ಇವತ್ತು ಅಂತ ನಮ್ಮ ಕೊಲೀಗ್ ಹೇಳಿದ್ರು. ಸೊ ಆ ರೀತಿ ಮುಕ್ತವಾಗಿ ಓಪನ್ನಲ್ಲೇ ಕೂತ್ಕೊಂಡು ನಾವು ಊಟ ಮಾಡಿದ್ದೀವಿ 1980 ಫೆಬ್ರವರಿನಲ್ಲಿ. ಡೇಟ್ ಜ್ಞಾಪಕ ಬರ್ತಾ ಇಲ್ಲ. ನಂತರದಲ್ಲಿ ಈಗ 7-8 ವರ್ಷಗಳ ಕೆಳಗಡೆ ಕೆಲವು ವಿಚಾರವಾದಿಗಳು ನನ್ನನ್ನು ಕರೆದ್ರು. ಲಾಲ್ಬಾಗ್ ಬಂಡೆ ಇದೆಯಲ್ಲ, ಗೋಪುರ, ಕೆಂಪೇಗೌಡ ಗೋಪುರ, ಅದ್ರ ಪಕ್ಕದಲ್ಲಿ ಅವತ್ತು ಸೂರ್ಯಗ್ರಹಣ. ಎಲ್ಲ ಸೇರಿ ಉಪ್ಪಿಟ್ಟು ಹಂಚಿದ್ರು. ಪ್ಲೇಟ್ಗೆ ಉಪ್ಪಿಟ್ಟು ಹಾಕ್ಕೊಂಡು ನಾವೆಲ್ಲ ತಿಂದೋ, ಹೀಗೆ ಇಟ್ಕೊಂಡು ತಿಂದೋ. ಸೂರ್ಯಗ್ರಹಣ ನಡೀತಾ ಇದೆ ಆವತ್ತಿನ ದಿವಸ. ಸೊ ಎಲ್ಲರೂ ತಿಂದರು, ಯಾರಿಗೂ ಏನು ಪರಿಣಾಮ ಆಗಿಲ್ಲ. ನೋಡಿ, 80 ಅಂದರೆ ನಿಯರ್ಲಿ 45 ವರ್ಷಗಳ ಕೆಳಗೆ ನಾನು ಊಟ ಮಾಡಿದ್ದು. ಏನು ನನ್ನ ಮೇಲೆ ಏನು ಪರಿಣಾಮ ಆಗಿದೆ? ಏನೂ ಆಗಿಲ್ಲ, ಆರಾಮಾಗಿದ್ದೀವಿ. ಸೊ ಅದೇ ರೀತಿ ನೋಡಿ, ಇವೆಲ್ಲ ನಂಬೋದ್ರ ಮೇಲಿದೆ, ನಂಬಿದ್ರೆ ಏನೂ ಇಲ್ಲ.